ಮೂರು ಜನ ಒಟ್ಟೊಟ್ಟಿಗೆ ಈ ಮಟ್ಟಿಗೆ ರೆಡಿಯಾಗಿ ಕೂತಿದ್ರಿ. ಸೊ ಫ್ರೆಂಡ್ಸ್, ನಾವೆಲ್ಲ ಆರತಿ ಫಂಕ್ಷನ್ಗೆ ಹೋಗ್ತಾ ಇದೀವಿ. ಆರತಿ ಶಾಸ್ತ್ರನೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀವಿ. ಸೊ ನಿನ್ನೆ ವ್ಲಾಗಲ್ಲಿ ನಾವು ನಮ್ಮ ಅಕ್ಕ, ಅಮ್ಮ, ಶಿವು ಅವರೆಲ್ಲ ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿದ್ರು. ನಾವು ಹೋಗೋದಕ್ಕಾಗಲಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ರೆಗ್ಯುಲರಾಗಿ ಕೇಳ್ತಾನೆ ಇದ್ರು, ನೀವು ಏನು ಶನಿದೇವ್ರ ದೇವಸ್ಥಾನಕ್ಕೆ ಸ್ಯಾಟರ್ಡೆ ಬರ್ತೀರಾ ಅಂತ ಅಂದ್ಬಿಟ್ಟು. ನನಗೆ ಲೀವ್ ಇಲ್ಲದೆ ಇರೋ ಕಾರಣ ಮತ್ತು ಅಥರ್ವಂಗೂ ಸ್ವಲ್ಪ ಅವನು ಆರಾಮಿರಲಿಲ್ಲ, ಟ್ರಾವೆಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ಹೋಗಿರಲಿಲ್ಲ. ಎಲ್ಲರೂ ಹೋಗಿ ಬಂದರು. ಅದ್ರ ದೇವಸ್ಥಾನದ ಬಗ್ಗೆ ನಾನು ಸುಮಾರು ಸಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಎಷ್ಟು ಪವರ್ಫುಲ್ ಅಂತ ಅಂದರೆ. ಶನಿದೇವ್ರ ಬಗ್ಗೆ ಕೇಳಿರ್ತೀರ. ಆ ದೇವಸ್ಥಾನಕ್ಕೆ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ಸುಮಾರು ವಿಚಾರ, ಅಥರ್ವನ್ಗೆ ಮಾತಿನ ವಿಚಾರ ಆಗಿರ್ಬೋದು, ಆಮೇಲೆ ನಾವು ಮನೆ ಕಟ್ಟೋ ವಿಚಾರವಾಗಿ ಆಗಿರ್ಬೋದು, ಸುಮಾರು ವಿಚಾರವಾಗಿ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡಾಗ ಸುಮಾರು ಕಾರ್ಯಗಳೆಲ್ಲ ನಮಗೆ ಆಗಿದೆ, ಒಳ್ಳೇದಾಗಿದೆ. ಬಟ್ ಅಲ್ಲಿ ಜಾತ್ರೆ ನಡೆಯುತ್ತಲ್ಲ ವರ್ಷಕ್ಕೊಂದ್ಸಲ, ಆವಾಗ ನಮಗೆ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಕೈಲಾದ ಸೇವೆ ಏನು ಮಾಡ್ಬೋದು ನಾವು ಇಲ್ಲಿಂದನೇ ತಲುಪಿಸ್ತೀವಿ. ಸೊ ಆರ್ಯ ಎಲ್ಲ ಹೋಗಿದ್ದ. ಆರ್ಯ, ಅಥರ್ವ ಎಲ್ಲರೂ ಅವ್ರ ಅಜ್ಜಿ ಮನೇಲೇ ಇದ್ದಾರೆ. ಚಿಂಟುನು ಕರ್ಕೊಂಡು ಹೋದ್ಲು. ಸೊ ಅವರೆಲ್ಲ ಅಲ್ಲಿದ್ದಾರೆ. ಈಗ ನಾನು, ನಮ್ಮ ಅಕ್ಕ, ನವೀನ್ 3 ಜನನು ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಈ ಸ್ಯಾರಿನ ಇವತ್ತು ಹಾಕ್ಕೊಂಡಿದ್ದೀನಿ. ನನಗೆ ಬ್ಲೌಸ್ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ, ಸ್ವಲ್ಪ ಲೆಂತಿ ಆಗೋಯ್ತು ಬ್ಲೌಸ್, ಇನ್ನು ಸ್ವಲ್ಪ ಶಾರ್ಟ್ ಇರಬೇಕಿತ್ತು. ಆಮೇಲೆ ಇದು ನವೀನ್ ನನ್ನ ಸೀಮಂತದಲ್ಲಿ ಗಿಫ್ಟ್ ಮಾಡಿದ ಸ್ಯಾರಿ ಇದು. ಸೊ ಇವಾಗ ವೇರ್ ಮಾಡೋ ಟೈಮ್ ಬಂತು. ಮತ್ತು ಈಗ ನಾವು ಹೋಗ್ತಿರೋವಂಥದ್ದು ಕಂತೆಗೌಡನ ಕೊಪ್ಪಲು. ಅಂದರೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಅವರ ಮೊಮ್ಮಗಳು, ನಮ್ಮ ಕಸಿನ್ ಇದನ್ನಲ್ಲ ಅಣ್ಣ, ಅವ್ನ ಮಗಳದು ಆರತಿ ಫಂಕ್ಷನ್ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ನೂನ್ ಅಥರ್ವಂದು ಆ್ಯನ್ಯುವಲ್ ಡೇ ಕೂಡ ಇರೋದ್ರಿಂದ ಅವನು ಡ್ಯಾನ್ಸ್ಗೆಲ್ಲ ಜಾಯ್ನ್ ಆಗಿದ್ದಾನೆ. ನಾವು ಬೇಗನೆ ಹೊರಟು ಬರಬೇಕು. ಈಗ ಇಲ್ಲಿಂದ ಬೇಗ ಹೊರಡ್ಬೇಕು ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಸೊ ಇನ್ನೂ ನಮ್ಮಮ್ಮ ರೆಡಿ ಆಗಿಲ್ವಂತೆ. ಅಷ್ಟರಲ್ಲಿ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ, 3 ಜನ ಸೇರಿ ರೀಲ್ಸ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ನಾನು, ನಮ್ಮ ಅಕ್ಕ ಮತ್ತು ನವೀನ್ ಈಗ 3 ಜನ ಹೋಗ್ತಾ ಇದ್ದೀವಿ ಅಲ್ಲಿ ಅಮ್ಮ ಅವ್ರ ಮನೆಗೆ. ಅಲ್ಲಿ ರಕ್ಷಿತಾ, ಶಿವು ಎಲ್ಲರೂ ಇದ್ದಾರೆ. ಎಲ್ಲರೂ ಹೊರಡಬೇಕು ಇವಾಗ. ಅವ್ನು ಕರ್ಕೊಂಡು ನಡಿ ಈಚೆಗೆ ಅಂತ. ಚಿಂಟು, ಮೇಕಪ್ ತೋರಿಸು. ನನ್ನ ಮೇಕಪ್ ನೋಡಿ ಅಂತಿದ್ದಲ್ಲ, ಐಲೈನರ್ ಇಟ್ಕೊಂಡ ಇತ್ತಾ ತೆಗ್ದ ಕಾರ್ ಡ್ಯಾಶ್ ಬೋರ್ಡ್ ಇನ್ನಿದ್ದ ಸಿಗ್ತಾ ಇಲ್ಲ ಅಂತ ಇದಲ್ಲ. ನಂದು ಕಾರಲ್ಲಿ ಐತೆ, ಈಗ ಕುತ್ಕೊಂಡಾಗ ನೋಡು ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಏನಾದ್ರು ಇಟ್ಟಿದ್ದೀನಿ. ಇದ್ಯಾಕೆ ಇಷ್ಟು ದೂರ ಕೂತಿದ್ದೀರಾ? ನಾನು ಮಧ್ಯಾಹ್ನ ಕುತ್ಕೊಳ್ಳಿ ಅಂತನಾ? ನಾನ್ ಮಧ್ಯ ಕುತ್ಕೋಬೇಕು, ನೀವು ಆ ಕಡೆ ಕುತ್ಕೋಬೇಕು. ಮೂರು ಜನ ಒಟ್ಟೊಟ್ಟಿಗೆ ಈ ಮಟ್ಟಿಗೆ ರೆಡಿಯಾಗಿ ಕೂತಿದ್ರಿ. ಸೊ ಫ್ರೆಂಡ್ಸ್, ನಾವೆಲ್ಲ ಆರತಿ ಫಂಕ್ಷನ್ಗೆ ಹೋಗ್ತಾ ಇದೀವಿ. ಆರತಿ ಶಾಸ್ತ್ರನೋ ನಾವು ಆಕ್ಚುಲಿ ಫ್ರೆಂಡ್ಸ್ ಪ್ಲಾನ್ ಮಾಡಿದ್ವಿ ಟಿಫನ್ಗೆ ಅಲ್ಲಿ ಇರ್ಬೇಕು ಅಂತ. ಬಟ್ ಆಗ್ಲೇ ಟೈಮು 10 o'clock ಆಗಿದೆ. ನಾವು ಹೋಗೋಷ್ಟರಲ್ಲಿ ಇನ್ನೇನು ಹೆಚ್ಚು ಕಡಿಮೆ 1 hour ವೇಟ್ ಮಾಡಿದ್ರೆ ಆಲ್ರೆಡಿ ಊಟನೇ ಕೊಡ್ತಾರೆ. ಅಲ್ಲ, ಒಟ್ಟಿಗೆ ಊಟ ಕೊಡ್ತಾರೆ. ಊಟ ಕೊಡ್ತಾರೆ. ನಮ್ಮ ಹಣೆ ಬರನೇ ಇಷ್ಟು, ಯಾವಾಗ್ಲೂ ಅಷ್ಟೇ. ಇವ್ರಿಗೆ ಒಳಗೆ ಕುದೀತಾ ಇರುತ್ತೆ, ನಾವು ರೆಡಿ ಆಗ್ತೀವಿ. ಬೀಳ್ಸ್ಬಿಟ್ಟಿರ ಅಲ್ವಾ? ಹಂಗೆ ಒಂದು ಫೋಟೋ ತೆಗಿ. ಅಥರ್ವ, ಆರ್ಯ ಇಬ್ರು ಅಲ್ಲೇ ಹೋದ್ರಲ್ಲ. ಮಾಮ ಅಂದ್ರೆ ಚಿಂಟು ಅವಳಲ್ಲ ಅಂತ ಅಥರ್ವ ಹೋದ. ನಮ್ಮಮ್ಮಂಗೆ ಬಂಟು ಬಿಟ್ಟಿರಕ್ಕಾಗಲ್ಲ. ಫ್ರೆಂಡ್ಸ್, ಈಗ ನಾವು ಹೊರಟಿದೀವಿ. ಏನು ಬಂಟುನ ಅಮ್ಮ ಒಂದೇ ಎತ್ಕೋಬೇಕು.
ಹೊಟ್ಟೆ ಹಸಿತೈತಲ್ರು 10 ಗಂಟೆ. ಊರಲ್ಲಿ ಪಾರ್ಸಲ್ ಯಾವುದಾದ್ರು ಆ ಥರ ತಗೊಬಿಡಿ ಅಷ್ಟೇ. ಹಂಗೆ ಮಾಡೋಣ. ತಿಂಡಿ ತಿಂದೆ ಅಂತೂ ಇರೋದಕ್ಕಾಗಲ್ಲ ಫ್ರೆಂಡ್ಸ್. ಮುಂಚೆ ಎಲ್ಲ ಒಂದಿನ ಪೂರ್ತಿ ಹಸ್ಕೊಂಡಿರ್ತಾ ಇದೆ, ಈಗ ಆಗದೇ ಇಲ್ಲ. ಈಗ ಆಗಲ್ಲ ಕಣೋ, ವಯಸ್ಸಾಯ್ತು ಕಣೋ. ಫ್ರೆಂಡ್ಸ್ ಈಗ ನಾವು ಬಂದ್ವಿ. ಇವ್ರು ತಿಂಡಿ ತಿನ್ಕ ಬತ್ತವ್ರೆ. ಅಷ್ಟೇ. ಆಮೇಲೆ ಜನನೇ ಬಂದಿಲ್ಲ, ನಾವೇ ಫಸ್ಟು. ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಯಾರು ಕಾಣಿಸ್ತಾನೆ ಇಲ್ಲ. ಶುಕ್ರವಾರ ಈಸ್ ನಿಮ್ಮ ಮಗಳು ಕಳಿಸ್ತಾವ್ರೆ, ಅಲ್ಲಿಗೆ ಸುಡ್ಬೋದು ಸಂದೇಲಿ. ಏನೆಲ್ಲ ಅಲ್ಲಿಗೆ ಸೇರ್ಕೊಂಡ್ರೆ ಹೆಲೋ ಗಾಯ್ಸ್, ಏನ್ರು ಹಿಂಗೆ ಇದ್ದೀರಾ? ಇನ್ನೂ ರೆಡಿನೇ ಆಗಿಲ್ಲ, ಮಲ್ಕೊಂಡಿದ್ದೀರಾ? ತಿಂಡಿ ಮಾಡಿ ಫ್ರೆಂಡ್ಸ್. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತಿಂದಿಲ್ಲ ನಾವು, ಸೊ ಅದಕ್ಕೆ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ ಅಂತ. ನಾವೇ ಫಸ್ಟ್. ತಿಂಡಿ ತಿಂದಿಲ್ಲ ಅಥರ್ವ? ತಿಂಡಿ ತಿನ್ಲಿಲ್ಲ, ಎಲ್ಲ ನಿಲ್ಲಿಸ್ಲಿಲ್ಲ ನಾವು. ನೀವು ಲೇಟಾಗಿ ಬಂದಿದ್ದು ನೋಡ್ಬಿಟ್ಟು ಏನಾದರೂ ಬ್ರೇಕ್ಫಾಸ್ಟ್ ಮಾಡಕ್ಕೆ ನಿಲ್ಸಿದ್ರೇನೋ ಅಂದ್ಕೊಂಡ್ವಿ. ಫ್ರೆಂಡ್ಸ್, ಯಾರೂ ಕೂಡ ಟಿಫನ್ ಮಾಡಿರಲಿಲ್ಲ ನಾವು. ಹಾಗಾಗಿ ಬಂದಿದ ತಕ್ಷಣ ಫಸ್ಟು ಇಲ್ಲಿ ಆಲ್ರೆಡಿ ಬಾತ್ ಎಲ್ಲ ರೆಡಿ ಇತ್ತು, ಎಲ್ರದ್ದು ಕೂಡ ಬ್ರೇಕ್ಫಾಸ್ಟ್ ಆಗಿತ್ತು. ನಮಗೂ ತುಂಬ ಹೊಟ್ಟೆ ಹಸುವಾಗ್ತಿತ್ತಲ್ಲ, ನಾವು ರೀಚ್ ಆಗೋಷ್ಟರಲ್ಲಿ 10:45 ಆ ಥರನೇ ಆಗಿತ್ತು ಅನಿಸುತ್ತೆ. ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀವಿ. ಬಾತ್ ಮಾಡಿದ್ರು. ನಮ್ಮ ಅಥರ್ವ ಅಂತೂ ಅವ್ನಿಗೆ ಮಕ್ಳುಗಳನ್ನ ನೋಡ್ಬಿಟ್ಟು ಎಷ್ಟೊತ್ತಿಗೂ ಆಟ ಆಡ್ತೀನಿ ಅಂತ ಅನಿಸ್ತಾಯಿತ್ತು. ಅವ್ನಿಗೆ ಊಟ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಸೊ ಈಗ ನಾವೆಲ್ಲರೂ ಊಟ ಮಾಡ್ತಾಯಿದ್ದೀವಿ, ಐ ಮೀನ್ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇನ್ನು ಈಗ ಶಾಸ್ತ್ರಕ್ಕೆ ಕೂರಿಸ್ತಾಯಿದ್ರು. ಅದಕ್ಕಿಂತ ಮುಂಚೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊತಾರಲ್ವ. ಇವಳೆ ನಮ್ಮ ಅಣ್ಣನ ಮಗಳು, ಅಂದರೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ನಮ್ಮ ಅಮ್ಮನ ಅಕ್ಕ ಇದ್ದಾರಲ್ಲ, ಅವರ ಮಗನ ಮಗಳು. ಸೊ ಇವಳ್ದೇನೆ ಆರತಿ ಫಂಕ್ಷನ್ ಇದ್ದಿದ್ದು, ಹಾಗಾಗಿ ರೆಡಿಯಾಗಿದ್ದಲ್ಲ. ಜೊತೆಗೆ ಈಗ ಫೋಟೋಶೂಟ್ ನಡೀತಾ ಇತ್ತು. ಇದು ನಮ್ಮ ದೊಡ್ಡಮ್ಮನ ಮನೆ. ಸುಮಾರು ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಇದು ಬಂದು ಕಂತೆಗೌಡನ ಕೊಪ್ಪಲು, ಇದು KR ನಗರ ತಾಲೂಕು ಬರುತ್ತೆ. ಸೊ ನಾವು ಅವಾಗವಾಗ ಇಲ್ಲಿ ಆನ್ ದಿ ವೇ, ನನ್ನ 2ನೇ ಅಣ್ಣ ಇಲ್ಲಿರೋದು, ಅಣ್ಣ ಮತ್ತು ಅತ್ತಿಗೆ. ಸೊ ನಾವು ಇಲ್ಲಿ ಬಂದಾಗೆಲ್ಲ ಒಂದು ವಿಸಿಟ್ ಮಾಡ್ತೀವಿ. ನಮ್ಮ ದೊಡ್ಡಮ್ಮನೂ ಇರ್ತಾರೆ, ಹಾಗಾಗಿ ಇಲ್ಲಿ ಬಂದು ಹೋಗ್ತೀವಿ. ನಮ್ಮ ಅಮ್ಮನಿಗಂತೂ ಅಕ್ಕ ಅಂತಂದರೆ ಎಷ್ಟಿಷ್ಟ ಅಂತಂದರೆ, ನಮ್ಮ ಅಕ್ಕ ಅವ್ರದ್ದೆಲ್ಲ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಅವ್ರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅಕ್ಕ ತಂಗಿರಂದರೆ ಹಾಗೆ ಅಲ್ವಾ, ಸಿಗೋದು ಅಪರೂಪ, ಮಾತಾಡೋದಕ್ಕೆ 1000 ಇರುತ್ತೆ. ಸೊ ಮಾತಾಡಿಕೊಂಡು ಕೂತ್ಕೊಳ್ಳೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಒಂಥರ ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋದಕ್ಕೆ ಅಕ್ಕ ತಂಗಿರು ಇರಬೇಕು ಅಂತ ಹೇಳ್ತಾರೆ. ಸೊ ಆ ವಿಷಯದಲ್ಲಿ ನಾನು ಕೂಡ ತುಂಬ ಲಕ್ಕಿ, ನಾನು ಹೇಳ್ತಾ ಇರ್ತೀನಿ.
ನಮ್ಮ ಅಕ್ಕನ ಜೊತೆ ಏನೇ ಇದ್ರೂ ಕೂಡ ನಾವು ಶೇರ್ ಮಾಡ್ಕೊತೀವಿ. ಇಬ್ಬರು ಕೂಡ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಸಲ ಕಾಲ್ ಬಂದೇ ಬರುತ್ತೆ. ಇಲ್ಲ ನಾನಾದರೂ ಮಾಡ್ತೀನಿ, ಇಲ್ಲ ಅವಳಾದರೂ ಮಾಡ್ತಾಳೆ. ಸೊ ಹಾಗೆ ಒಂದಷ್ಟು ಮಾತಾಡಲೇಬೇಕು, ಡಿಸ್ಕಷನ್ ಮಾಡಲೇಬೇಕು. ಇನ್ನು ಹೊಸ ಇಯರಿಂಗ್ಸ್ ಹಾಕ್ಕೊಂಡಿದ್ದೆ, ಅದು ಎಲ್ಲರೂ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಇನ್ನು ಹಾಗೆ ಕೂತ್ಕೊಂಡಿದ್ವಿ, ಶಾಸ್ತ್ರ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಹೆಣ್ಮಕ್ಳು ಇರೋರಿಗೆ ಇದೊಂದು ಆಸೆ ಇರುತ್ತೆ. ಮಕ್ಕಳು ಈ ಥರ ದೊಡ್ಡವರಾದಾಗ ಈ ಥರ ಒಂದು ಫಂಕ್ಷನ್ ಮಾಡಬೇಕು ನಮ್ಮ ಮಕ್ಕಳಿಗೆ, ಆಫ್ ಸ್ಯಾರಿ ಫಂಕ್ಷನ್ ಅನ್ನೋದು. ಆ ಹೆಣ್ಮಕ್ಳು ಅಂತಂದ್ರೇ ಒಂಥರ ಅಲಂಕಾರ, ಓಡಾಟ, ಚಂದ, ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಪ್ರತಿ ಪೇರೆಂಟ್ಸ್ಗೂ ಅಷ್ಟೇ ಈ ಥರ ಮಗಳು ದೊಡ್ಡವಳಾದ್ಲು ಅಂತ ಅಂದಾಗ ಒಂಥರ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗೋದ್ರ ಜೊತೆಗೆ ಸಂತೋಷ ಅನ್ನೋದು ಆಗುತ್ತೆ, ಒಂಥರ ಖುಷಿ ಆಗುತ್ತೆ. ಈಗ ಅವಳನ್ನ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ಕೂರಿಸ್ತಾಯಿದ್ರು. ತುಂಬ ಮುದ್ದಾಗಿ ಕಾಣ್ತಾ ಇದ್ಲು ಅವಳು ಕೂಡ. ಇನ್ನು ನಮಗೆಲ್ಲ ಬಂದಿರೋ ಗೆಸ್ಟ್ಗಳಿಗೆಲ್ಲ ಏನು ಖುಷಿ ಆಗ್ತಾ ಇರುತ್ತೆ ಅಂದರೆ, ಒಂದು ಸಂಬಂಧಿಕರನ್ನೆಲ್ಲ ಮೀಟಪ್ ಆಗ್ತೀವಿ, ಎಲ್ಲರೂ ಈ ಥರ ಫಂಕ್ಷನ್ಸ್ ಅಂತ ಅಂದಾಗ ಎಲ್ಲ ಸಿಗ್ತೀವಿ. ಅದೇನಂತ ಅಂದರೆ, ಹೇಳ್ಬೇಕಂದ್ರೆ ನಾವು ಮೈಸೂರಿಂದ ಬಂದರೂ ಇಷ್ಟು ಬೇಗ ಬಂದಿದ್ವಿ. ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ, ದೊಡ್ಡಮ್ಮ ಅವರೆಲ್ಲ ಇನ್ನೂ ಬಂದೇ ಇರಲಿಲ್ಲ. ಈಗ ಇವರಿಲ್ಲಿ ಶಾಸ್ತ್ರ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಏನೋ ಅತ್ತೆಯರು ಫಸ್ಟು ಶಾಸ್ತ್ರ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಅಕ್ಕ ಹೋದ್ಲು ಫಸ್ಟು. ಅವಳು ಫಸ್ಟು ದೀಪ ಎಲ್ಲ ಹಚ್ಬಿಟ್ಟು ಅದೇನೋ ಮಡ್ಲು ತುಂಬೋದು ಅಂತ ಹೇಳ್ತಾರಲ್ವ, ಅದನ್ನು ಮಾಡಬೇಕು ಅಂತ ಅಂದರು. ಮಾಡ್ತಾಯಿದ್ಲು. ನಾವು ಇವಳಿಗೆ ಅತ್ತೆನೇ ಆಗಬೇಕಲ್ವ, ನಾನು ಸೌಮ್ಯ ಎಲ್ಲ, ಅದಕ್ಕೆ ಫಸ್ಟು ಅತ್ತೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವೇನೇ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಈಗ ನಮ್ಮ ಅಕ್ಕ ಮಾಡ್ತಾಯಿದ್ದಾಳೆ. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ರಿಲೇಟಿವ್ಸ್ ಎಲ್ಲ ಏನೋ ಬೈಕೊತ ಇದ್ವಿ, ಇನ್ನೂ ಯಾರೂ ಬಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ನಾವು ಬರೋದೇ ಒಂದು ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲ ಸಿಗ್ತಾರೆ, ಇನ್ನೊಂದು ಒಳ್ಳೆ ಊಟ ಸಿಗುತ್ತೆ ಅಂತ ಅಂದ್ಬಿಟ್ಟು ಇವ್ರ ಯಾರೂ ಬಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾ ಇದ್ವಿ. ನಮ್ಮ ಆರ್ಯ ಅಂತೂ ನೆನ್ನೆನೂ ದೇವಸ್ಥಾನಕ್ಕೆ ಬಂದಿದ್ದ. ಅವ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲೇಬೇಕಿತ್ತು, ನಾವು ಹೋಗದೇ ಇದ್ರು ನಮ್ಮ ಅಮ್ಮ ಕರ್ಕೊಂಡು ಹೋಗಿದ್ರು ಅನ್ನೋದೇ ಒಂದು ಖುಷಿ. ಏನಕ್ಕಂತ ಅಂದರೆ, ನಾವು ಫಸ್ಟು ನನ್ನ ಪ್ರೆಗ್ನೆನ್ಸಿಯಲ್ಲಿ ನನ್ನ ಡೆಲಿವರಿ ಆಗೋದು ಇನ್ನೊಂದು 2 ತಿಂಗಳು ಆ ಥರ ಇತ್ತು ಅನಿಸುತ್ತೆ. ಆವಾಗ ನಾವು ಒಂದ್ಸಲ ಶನಿದೇವ್ರ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿ ಹೋದಾಗ ನವೀನವರು ಇವ್ರ ಮೇಲೆ, ಪೂಜಾರಪ್ಪನ ಮೇಲೆ ದೇವ್ರು ಬರುತ್ತೆ. ಸೊ ಆಗ ನವೀನವ್ರು ಕೇಳ್ಕೊಂಡಿದ್ರು, ನನ್ನ ಹೆಂಡತಿಗೆ ಈಗ ಅವಳು ಪ್ರೆಗ್ನೆಂಟ್ ಇದ್ದಾಳೆ, ನೀನು ಡೆಲಿವರಿ ಇದೆ, ಸೊ ಯಾವುದೇ ಥರ ತೊಂದರೆ ಆಗದಿರೋ ಥರ ಅವಳಿಗೆ ಡೆಲಿವರಿ ಆಗಬೇಕು ಅಂತ ಅಂದ್ಬಿಟ್ಟು. ಆಗ ಆ ಭಗವಂತ ಹೇಳಿದರು, ಏನೂ ಚಿಂತೆ ಮಾಡಬೇಡ, ನಿನಗೆ ಆ ಬೆಳದಿಂಗಳಂತ ಕಂದನನ್ನೇ ಕರುಣಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದು. ಅದೊಂಥರ ವೈಬ್ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ, ಆಯಿತಾ. ಆ ದೇವರು ಹೇಳ್ದಂಗೆ ಅದು ಏನಾಯಿತು ನೋಡಿ. ನಾನು ಅಷ್ಟು ಪ್ರಯತ್ನ ಪಟ್ಟೆ ಅಲ್ವಾ, ನಾನು ಗುರುವಾರನೇ ಡೆಲಿವರಿ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು. ಆದರೆ ಅದು ಸಾಧ್ಯನೇ ಆಗಲಿಲ್ಲ. ಅದು ಭಗವಂತ ನಿಶ್ಚಯ ನೋಡಿ. ಶನಿದೇವ್ರ ವಾರ, ಬುಧವಾರ ಮತ್ತು ಶನಿವಾರ ಶನಿದೇವ್ರ ವಾರ ಅಂತ ಹೇಳ್ತಾರೆ. ಸೊ ನಾನು ಬುಧವಾರ ಚೆಕಪ್ಗೆ ಅಂತ ಹೋಗಿದ್ದು. ಆ್ಯಕ್ಚುಲಿ ಡಾಕ್ಟ್ರು ಅವತ್ತೇ ಇಲ್ಲ, ಡೆಲಿವರಿ ಮಾಡಲೇಬೇಕು, ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಈ ಕಂದ ಬುಧವಾರನೇ ಬಂದಿದ್ದು, ಅಂದರೆ ಆ ಶನಿದೇವ್ರ ವಾರನೇ ಬಂದಿದ್ದು. ನಮಗೆಲ್ಲ ಏನೋ ಒಂಥರ ಆ ದೇವರ ಆಶೀರ್ವಾದದಿಂದ ಹುಟ್ಟಿದ ಅನ್ನೋ ಭಾವನೆ ನಮಗೆ ಒಂಥರ ಸ್ಟ್ರಾಂಗ್ ಆಗಿದೆ. ಯಾವಾಗಲೂ ನನ್ನ ಕಸಿನ್ ಬ್ರದರ್ ಹೇಳ್ತಾ ಇರ್ತಾನೆ, ನೋಡು ಆ್ಯಕ್ಚುಲಿ ಅವತ್ತು ಅವನು ಇದ್ದ ದೇವಸ್ಥಾನದಲ್ಲಿ, ಆ ಥರ ಸಿಚುವೇಶನ್ಸ್ ಎಲ್ಲ ನಡೆದಾಗ. ಆಗ ಅವನು ಒಂಥರ ದೇವ್ರ ವರಪ್ರಸಾದ ಅವನು ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ಅಥರ್ವನ ವಿಷಯದಲ್ಲೂ ಅಷ್ಟೇ, ಎಷ್ಟೋ ಜನಗಳ ಮುಂದೆ ಜೋರಾಗಿ ಹತ್ಬಿಟ್ಟಿದ್ದೀನಿ ನಾನು ದೇವ್ರ ಹತ್ರ. ಅವ್ರ ಮೇಲೆ ದೇವ್ರು ಬರುತ್ತಲ್ವ, ಆವಾಗ ನಾನು ಹೇಳ್ಕೊಂಡು ನನ್ನ ಮಗು ಮಾತಾಡ್ತಿಲ್ಲ ಅಂತ ಅಂದ್ಬಿಟ್ಟು 1-2 ಸಲ ಆ ಥರ ಹತ್ತಿದ್ದೀನಿ. ಆವಾಗ ಅಷ್ಟು ಜನದ ಮುಂದೆ ನಾನು ಹತ್ತಿರೋದನ್ನು ನೋಡಿಬಿಟ್ಟು, ನಿನ್ನ ಮನಸ್ಸಲ್ಲಿ ಇಷ್ಟು ದುಃಖ ಇದೆಯಲ್ಲ ಮಗಳೇ, ಏನೂ ಚಿಂತೆ ಮಾಡಬೇಡ, ಯಾವ ಡಾಕ್ಟ್ರ್ ಹತ್ರನೂ ಕರ್ಕೊಂಡು ಹೋಗ್ಬೇಡ, ನೀನು ಎಲ್ಲೂ ಅಮೌಂಟ್ ಅನ್ನೋದನ್ನು ವೇಸ್ಟ್ ಮಾಡ್ಕೊಬೇಡ, ನಾನಿದ್ದೀನಿ, ಅವನಿಗೆ ಮಾತನ್ನು ಕೊಡ್ತೀನಿ ಅನ್ನೋ ಧೈರ್ಯನ ಕೊಟ್ಟರು. ಅದಾದಮೇಲೂ ಒಂದಷ್ಟು ದಿನ ನಾನು ಹೆದರಿ, ಅಯ್ಯೋ ಡಾಕ್ಟ್ರಿಗೆ ತೋರಿಸ್ಬಿಡೋಣ ಅಂತ ಸ್ಪೀಚ್ ಆ್ಯಂಡ್ ಇಯರಿಂಗಿಗೆ ಕರ್ಕೊಂಡು ಹೋಗಿದ್ದೆ. ಬಟ್ ಅಲ್ಲೆಲ್ಲ ಚೆಕ್ ಆದಮೇಲೆ ಅಲ್ಲಿ ಸ್ಲಾಟ್ಸೇ ಇರಲಿಲ್ಲ ಥೆರಪಿ ಕೊಡ್ಸೋದಕ್ಕೆ. ಸೊ ನೀವು ಇನ್ನೊಂದು 2-3 ತಿಂಗಳು ವೆಯ್ಟ್ ಮಾಡಬೇಕು ಅಂತ ಅಂದರು. ನಾವು ಮನೆಗೆ ಬಂದಿದ್ದೀನಿ ಒಂದು 2-3 ಡೇಸಲ್ಲೇ ಆ ಥರ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟ. ಅಂದರೆ ನೋಡಿ, ಅದು ನಮ್ಮ ನಂಬಿಕೆ. ಇದು ಕೆಲವ್ರಿಗೆ ನಂಬಿಕೆ ಇಲ್ಲದೆ ಇರ್ಬೋದು, ಬಟ್ ನಮಗೆ ನಂಬಿಕೆ ಇದೆ. ಆ ಭಗವಂತ ಹೇಳಿದರು, ಯಾವುದೇ ಥರ ಹಾಸ್ಪಿಟಲ್ ಎಲ್ಲೂ ಹೋಗಬೇಡಿ ಅಂತ. ಅದಕ್ಕೆ ನಮ್ಗೆ ಅವಕಾಶನೇ ಸಿಗಲಿಲ್ಲ, ಥೆರಪಿ ತೊಗೊಳೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಅಷ್ಟರಲ್ಲಿ ಆ ಥರ ಮಾತಾಡ್ಬಿಟ್ಟ. ಇವಾಗಲೂ ಅಷ್ಟೇ ನನಗೆ ಬ್ಲೆಸ್ಡ್ ಅಂತ ಅನಿಸುತ್ತೆ ಅಥರ್ವನ ವಿಚಾರದಲ್ಲಿ. ಅವ್ನಿಗೆ ಎಷ್ಟು ಸೆನ್ಸಿಟಿವ್ ಮತ್ತು ಎಷ್ಟು ಕ್ಲೆವರ್ ಇದ್ದಾನೆ ಅಂತ ಅಂದರೆ,
ಅವನ ಪ್ರತಿಯೊಂದು ಮಾತುಗಳು ಕೂಡ ಯೋಚನೆ ಮಾಡಿ ಮಾತಾಡ್ತಾನೆ ಅವನು. ಸೊ ಎಲ್ಲ ಒಂಥರ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು. ಸೊ ಅವತ್ತು ನಾನು ಹೋಗೋದಕ್ಕಾಗ್ದಾರೆ ನಂಗೆ ತುಂಬ ಬೇಸರ ಆಯಿತು. ಇಲ್ಲಿ ನಾನು ರಕ್ಷಿತಾ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಮಾಡಿದರು ಆಗಿನ ಕಾಲದ ಬಾಸವಯ್ಯ, ಆಗಿನ ಕಾಲದ ಬಾಸವಯ್ಯ, ಕಾಲದ ಬಾಸವಯ್ಯ. ಹಳ್ಳಿ ಕಡೆ ಎಲ್ಲ ಈ ಸೋಬಾನೆ ಪದ ಅಂತ ಹೇಳ್ತಾರಲ್ವ, ಅವರು ನಿಜ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನಾವು ಅದೆಲ್ಲ ಕೇಳಿಸ್ಕೊಂಡು ನಗಾಡ್ತಾ ಇದ್ವಿ. ಹಂಗೆ ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇದ್ವಿ ನಾವು. ಆಡಿ ನಾವೇನು ವಿಡಿಯೋ ಮಾಡಲ್ಲ ಅಂತ ಅಂದ್ಕೊಂಡು ಅವ್ರನ್ನ ವೀಡಿಯೋ ಕ್ಯಾಮ್ರಾ ತೆಗ್ದಿದ ತಕ್ಷಣ ಸ್ಟಾಪೇ ಮಾಡ್ತಾಯಿದ್ರು. ಸೊ ಅರ್ಶಿನ ಕುಂಕುಮ ನಮ್ಮ ಅತ್ತಿಗೆಯರು ಅರ್ಶಿನ ಕುಂಕುಮ ಕೊಡ್ತಾಯಿದ್ರು. ಅರ್ಶಿನ ಕುಂಕುಮ ಎಲ್ಲ ತೊಗೊಂಡಾದ್ಮೇಲೆ ಇನ್ನೂ ನಮಗೆ ಜಾಸ್ತಿ ಸಮಯ ಇರಲಿಲ್ಲ. ನಾವು ಆ ಥರ ಒಂದು ಯೂನಿಯನ್ ಡೇಗೆ ಬರಬೇಕಾಗಿದ್ದರಿಂದ ನಾವು ಬೇಗ ಊಟ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಊಟ ರೆಡಿಯಾಗಿದ್ದ ತಕ್ಷಣ ಬಂದು ಕುತ್ಕೊಂಡ್ಬಿಟ್ವಿ. ಯಾಕಂದರೆ ನಾವು ಬೇಗ ರಿಟರ್ನ್ ಹೋಗಬೇಕಿತ್ತು. ಮತ್ತು ನವೀನವ್ರಿಗೂ ಕೂಡ ತುಂಬ ಜನ ಕ್ಲೈಂಟ್ಸ್ ಇದ್ದಾರೆ ಇವತ್ತು. ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಂಡೇನೇ ಫ್ರೀ ಇರ್ತಾರೆ. ಹಾಗಾಗಿ ಸ್ಯಾಟರ್ಡೆ ಸಂಡೇ ನವೀನ್ಗೆ ತುಂಬ ಕ್ಲೈಂಟ್ಸ್ ಇರ್ತಾರೆ. ಸೊ ಅವ್ರಿಗೂ ಕೂಡ ಇವ್ರು ಟೈಮ್ ಕೊಟ್ಬಿಟ್ಟಿದ್ರು, ನಾನು 3 o'clock ಅಷ್ಟರಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಬೇಗ ಊಟ ಮಾಡ್ಕೊಂಡು ಹೊರಡಲೇಬೇಕು. ಇಲ್ಲಿ ಅಡುಗೆ ಎಲ್ಲ ರೆಡಿಯಾಗಿದೆ. ಮಟನ್, ಚಿಕನ್, ಬೋಟಿ ಮತ್ತು ಗೀ ರೈಸ್, ಪಾಯಸ ಮತ್ತು ಏನು ಅನ್ನ, ಸಾಂಬಾರು, ಮಾಮೂಲಿ ಮೊಸರು ಬಜ್ಜಿ, ಅದು ಇದು ಎಲ್ಲ ರೆಡಿಯಾಗಿತ್ತು. ಈಗ ನಾವು ಊಟಕ್ಕೆ ಕೂತ್ಕೊತಾ ಇದ್ವಿ. ನೋಡಿ ಮನೆ ಮಕ್ಕಳು ಅವ್ರಿಗೆ ಫುಲ್ ಇನಿಷಿಯೇಟ್ ತೊಗೊಂಡು ಬಡಿಸೋದಕ್ಕೆಲ್ಲ ಓಡಾಡ್ತಾಯಿದ್ರು. ಆ್ಯಂಡ್ ಊಟ ಕೂಡ ಬಡಿಸ್ತಾಯಿದ್ರು. ಬಿಸಿ ಬಿಸಿ ಮೊದಲನೇ ಪಂಕ್ತಿ ಅಂತ ಪಂಕ್ತಿನ ಏನೋ ಅಂತಾರಲ್ಲ, ಮೊದಲನೇ ಅಂತಿಯಲ್ಲೇ ಊಟಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ನಮ್ಮ ಮತ್ತೆ ನೋಡಿ ಬಂದಿದ್ದಾರೆ, ಈಗ ಬಂದರು ಅವರು. ಸೊ ನಾವು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಈಗ ಊಟ ಮಾಡ್ತಾಯಿದ್ದೀವಿ. ಲೈಟ್ ಆನ್ ಆಗಬೇಕು. ಸ್ವಲ್ಪ ಕಡಿಮೆ ಆರ್ಯ ಆರ್ಯ ಖುಷಿ ಖುಷಿ ಈಗ ನಾವು ಬೇಗ ಹೊರಡಬೇಕು ಅಂತ ಹೇಳಿದ್ನಲ್ಲ, ಹೊರಡ್ತಾ ಇದ್ದೀನಿ. ಏನಂತ ಅಂದರೆ ಈಗ ಹೊರಡ್ತಿರೋದು ನಾನು, ನವೀನ್, ಅಥರ್ವ ಮತ್ತು ಸೌಮ್ಯ, ಚಿಂಟು, ರಕ್ಷಿತಾ. ಶಿವು ಮತ್ತು ಅಮ್ಮ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತಂದರೆ ಫಂಕ್ಷನ್ ಎಲ್ಲ ಇನ್ನೂ ಮುಗ್ದಿರ್ಲಿಲ್ವಲ್ಲ. ಸೊ ಅರ್ಜೆಂಟಿಗೆ ಹೊರಡೋದು ಬೇಡ, ನಮಗೆ ಅಥರ್ವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಮತ್ತು ನವೀನ್ಗೂ ಕ್ಲೈಂಟ್ಸ್ ಇದ್ದರು. ಹಾಗಾಗಿ ನಾವು ಹೊರಡಬೇಕಾಯಿತು. ಅಮ್ಮ ಅಂತ ಅಂದರು, ಆರ್ಯನ್ಗೆ ಫುಲ್ ನಿದ್ರೆ ಬಂದುಬಿಟ್ಟಿದೆ, ಅವನನ್ನು ಈಗ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ. ಮಲಗಿಸಾದ್ಮೇಲೆ ಸಂಜೆ ಎಲ್ಲರೂ ಸ್ವಲ್ಪ ಕಳಿಸ್ಬಿಟ್ಟು ಆಮೇಲೆ ಮಾತಾಡ್ಕೊಂಡು ಬರ್ತೀವಿ. ನೀವು ಅಷ್ಟರಲ್ಲಿ ಅವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದೇನು ಡ್ಯಾನ್ಸ್ ಇದೆ ಅದನ್ನು ಮಾಡಿಸ್ತಾರಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾವೀಗ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಒಂಥರ ಚೆನ್ನಾಗಿತ್ತು. ಏನಾಗ್ಬಿಡುತ್ತೆ ಅಂತ ಅಂದರೆ ನಮಗೆ ಈ ಥರ ರಜೆ ದಿನಗಳಲ್ಲಿ ಫಂಕ್ಷನ್ಸ್ ಇದ್ದರೆ ನಾವು ಮ್ಯಾಕ್ಸಿಮಮ್ ಅಟೆಂಡ್ ಮಾಡ್ತೀವಿ. ಬಟ್ ವರ್ಕಿಂಗ್ ಡೇ ದಿನ ಇದ್ದರೆ ಫಂಕ್ಷನ್ಸ್ಗಳು ನಾವು ಅಟೆಂಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಬಟ್ ಅದಕ್ಕೆ ಯಾವುದೇ ಇನ್ವಿಟೇಷನ್ಸ್ ಬರಲಿ ಅಥವಾ ಯಾವುದೇ ಫಂಕ್ಷನ್ಸ್ಗೆ ಏನೇ ಆದ್ರೂ ಈ ಕೆಲಸ ಮಾಡೋರಿಗೆ ಏನು ರಜೆ ದಿನಗಳಾದರೆ ಅನುಕೂಲ ಆಗುತ್ತೆ, ಇಲ್ಲ ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಕೆಲವೊಂದು ಇದಕ್ಕೆ ಹೋಗಲೇಬೇಕಾಗುತ್ತೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಸೊ ನನಗಂತೂ ಖುಷಿ ಆಯಿತು, ಒಬ್ಬ ಸಂಡೇ ಇರೋದ್ರಿಂದ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ಈಗ ನಾವು ಹೊರಡಬೇಕು. ಬಾಯ್ ಬಾಯ್. ನಮ್ದು ಯಾರು ಕಳ್ಸಕ್ಕೆ ನಿಂತಿಲ್ಲ, ಅಷ್ಟೇ. ಬಾಯ್. ಅಲ್ಲೆಲ್ಲರಿಗೂ ಬಾಯ್ ಮಾಡ್ತಿದ್ದಿಲ್ಲ. ಚೆನ್ನಾಗಿ ಊಟ ಮಾಡಿದ್ವಿ. ಈಗ ಹೊರಡ್ತಾ ಇದ್ದೀವಿ. ಬಿಸಿಲಿರೋದ್ರಿಂದ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟನೇ.
ಏನಾಗ್ಬಿಡುತ್ತೆ ಅಂತ ಅಂದರೆ ಎಲ್ಲ ಹೋಗಿ ಬಂದರೂ ಬೇಗ ಟಯರ್ಡ್ ಆಗಿಬಿಡ್ತೀವಿ, ಬಿಸಿಲಿಗೆ ಅರ್ಧ ಟಯರ್ಡ್ ಆಗಿಬಿಡ್ತೀವಿ. ಏನು ಎ ಸಿ ಹಾಕ್ಕೊಂಡು ಟ್ರಾವೆಲ್ ಮಾಡಿದ್ರು ಅಷ್ಟೇ ಒಂಥರ ಟಯರ್ಡ್ನೆಸ್ ಜಾಸ್ತಿ ಆಗಿಬಿಡುತ್ತೆ. ಎಲ್ರಿಗೂ ಆಗಲೇ ಹೊಟ್ಟೆ ತುಂಬ ಊಟ ಮಾಡಿದ್ವಲ್ಲ, ಹಿಂಸೆ ಅಂತ ಅನ್ನಿಸ್ತಾಯಿತ್ತು. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅಂತ ಅನಿಸ್ಬಿಟ್ಟಿತ್ತು. ಅಷ್ಟರಲ್ಲಿ ಸುಮಾರು ಜನ ಕ್ಲೈಂಟ್ಸು ನಮ್ಮ ಮನೆ ಮುಂದೆ ಬಂದು ಕಾಯ್ತಾಯಿದ್ರು. ಸೊ ನವೀನ್ ತಕ್ಷಣ ಬಂದು ಅವ್ರನ್ನೆಲ್ಲ ಕರ್ಕೊಂಡು ಹೋದರು ಅವ್ರಿಗೆ ಮನೆಗಳನ್ನ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನಾವು ಫಂಕ್ಷನಿಂದ ಬಂದು ಈಗ ಅಥರ್ವನ ಆ್ಯನಿವಲ್ ಡೇಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವನನ್ನ ಇಲ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಬಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅವ್ನಿಗೆ ಫ್ರೆಶ್ ಅಪ್ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ. ಆರ್ಯ ಅಂತೂ ನಮ್ಮ ಅಮ್ಮನ ಜೊತೆಲೇ ಇದ್ದಾನೆ. ಸೊ ಬನ್ನಿ, ಈಗ ಅವರು ಇನ್ನು ಮೈಸೂರು ರೀಚ್ ಆಗಾಯಿತು. ಅಕ್ಕನ ಮನೇಲಿದ್ದಾರೆ, ಇನ್ನೇನು ಹೊರಡ್ಬೋದು ಅಲ್ಲಿಂದ. ಈಗ ನಾವು ಇವನು ಏನೋ ಡ್ಯಾನ್ಸ್ ಮಾಡ್ತಾನಲ್ಲ, ಏನು ಡ್ಯಾನ್ಸ್ ಮಾಡ್ತಾನೆ ನೋಡೋಣ ಬನ್ನಿ. ನಾವೀಗ ಅಥರ್ವನ್ ಸ್ಕೂಲಿಗೆ ಬಂದ್ವಿ. ಒಂದು ಕಾಸ್ಟ್ಯೂಮ್ನ ನಾವು ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ, ಒಂದೇನೋ ಸೈಜ್ ಬೇರೆ ಆಗಿತ್ತು ಅಂತ ಮತ್ತೆ ತರಿಸ್ತೀವಿ ಅಂತ ಹೇಳಿದರು. ಮಕ್ಕಳೆಲ್ಲ ನೋಡಿ ಎಷ್ಟು ಮುದ್ದಾಗಿ ರೆಡಿಯಾಗಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಅಂತ. ನಮ್ಮ ಅಥರ್ವ ಫುಲ್ ಎಕ್ಸೈಟೆಡ್ ಆಯಿತಾ. ಅವನು ನೋಡಿ ಹೆಂಗೆ ಫುಲ್ ಖುಷಿ ಅವನಿಗೆ ಡ್ಯಾನ್ಸ್ ಮಾಡೋದಕ್ಕೆ. ಅವ್ನ ಫ್ರೆಂಡ್ಸ್ನೆಲ್ಲ ನೋಡ್ಬಿಟ್ರಂತೂ ಮುಖ ಅರಳಿಬಿಡುತ್ತೆ. ಸೊ ಅವನು ಡ್ರೆಸ್ಸೆಲ್ಲ ಹಾಕ್ಸ್ಕೊತಾ ಇದ್ದಾನೆ. ಮಕ್ಳಿಗೆ ಏನಂತ ಅಂದರೆ ಫ್ರೆಂಡ್ಸ್ ಸಿಗ್ತಾರಲ್ಲ ಸ್ಕೂಲಲ್ಲಿ, ಅದಕ್ಕೆ ಅವನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಬೇಜಾರಾಗೋದಿಲ್ಲ. ಅವನಿಗೆ ಖುಷಿಯಿಂದ ಹೋಗ್ತಾನೆ, ನಂಗೆ ಆ ಫ್ರೆಂಡ್ಸ್ ಇದ್ದಾನೆ ಈ ಫ್ರೆಂಡ್ಸ್ ಇದ್ದಾನೆ ಅಂತ. ಸ್ಟಾರ್ಟಿಂಗಲ್ಲಿ ಅಥರ್ವನ್ಗೆ ಮಾತೇ ಬರ್ತಾ ಇರಲಿಲ್ಲ. ಬಟ್ ಈ ಸ್ಕೂಲಿಗೆ ಬಂದಾದ್ಮೇಲೆ ಅವನು ಮಾತು ಕಲಿತ, ಸ್ಟೇಜ್ ಫಿಯರ್ ಹೋಯ್ತು. ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಮಾಡ್ಕೋತಾರೆ ಮಕ್ಕಳನ್ನ ಡ್ಯಾನ್ಸು ಮತ್ತು ಆ್ಯಕ್ಟಿವಿಟೀಸಲ್ಲೆಲ್ಲ ಅಂತಂದರೆ. ಮತ್ತು ಅವರಿಗೆ ಎಂಕರೇಜ್ ಮಾಡಲಿಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು. ಮಕ್ಕಳೊಂದು ನಿಜವಾಗ್ಲೂ ನಮ್ಮ ಅಥರ್ವ ಒಂದು ಹಿಂಸೆಯಿಂದ ಸ್ಕೂಲ್ಗೆ ಹೋಗೋದೇ ಇಲ್ಲ. ಅವನು ಖುಷಿಯಾಗಿ ಹೋಗ್ತಾನೆ. ನೋಡಿ ಫ್ರೆಂಡ್ಸ್ ನೋಡಿದ ತಕ್ಷಣ ಅವನಿಗೆ ಒಂಥರ ಏನೋ ಒಂದು ಸಿಕ್ತಂಗೆ ಆಗ್ಬಿಟ್ಟೈತೆ. ತುಂಬ ಹ್ಯಾಪಿಯಾಗಿದ್ದ. ನಂಗೆ ಅದು ನೋಡ್ಬಿಟ್ಟು ಇನ್ನೂ ಖುಷಿಯಾಗ್ಬಿಡ್ತು. ಅವ್ನ ಕಾಸ್ಟ್ಯೂಮು ಅಷ್ಟೇ ಕ್ಯೂಟಾಗಿ ಕಾಣ್ತಾ ಇದ್ದ ನನ್ನ ಮಗ. ಅದಾದಮೇಲೆ ಅವನಿಗೆ ಗ್ಲೌಸು ಮತ್ತು ಸಾಕ್ಸು ಅವರೇನು ಹೇಳಿರಲಿಲ್ಲ. ಬಟ್ ಅಲ್ಲಿ ಬಂದಾದಮೇಲೆ ಎಲ್ಲ ಹಾಕ್ಕೊಂಡಿದ್ರಲ್ಲ, ಸೊ ಓಕೆ ತೊಗೊಬಂದು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಫ್ಯಾನ್ಸಿ ಸ್ಟೋರ್ ಇತ್ತು, ಇಲ್ಲಿಗೆ ಬಂದುಬಿಟ್ಟು ನಾವು ತೊಗೊಳ್ಳೋಣ ಅಂತ ತೊಗೊಂಡ್ವಿ ಅವನಿಗೆ. ಆಮೇಲೆ ನನಗೂ ಸ್ವಲ್ಪ ಹೇರ್ ಕ್ಲಿಪ್ಸು ಮತ್ತು ಬಿಂದಿ ಎಲ್ಲ ಬೇಕಿತ್ತು, ಅದನ್ನು ಕೂಡ ಎಲ್ಲ ತೊಗೊಂಡು ಈಗ ನಾವು ಅವನಿಗೆ ಅದನ್ನೆಲ್ಲ ಹಾಕಿಸ್ಬೇಕು. ನಮಗೆಲ್ಲ ನಮ್ಮ ಸ್ಕೂಲ್ ಡೇಸ್ ನೆನಪಾಗ್ತಾಯಿತ್ತು. ಆ್ಯನಿವಲ್ ಡೇ ಅಂತ ಅಂದರೆ ಫುಲ್ಲು ಕಲ್ಚರಲ್ ಆ್ಯಕ್ಟಿವಿಟಿ, ಡ್ಯಾನ್ಸು ಅದು ಇದು ಅಂತ ಅಂದ್ಬಿಟ್ಟು. Confidence Star Award. This award is presented to Gunav from IK2. ಅವನು ರನ್ನಿಂಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದ, ಆಲ್ರೆಡಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿತ್ತು. ಇವತ್ತು ಅವನಿಗೆ ಕಾನ್ಫಿಡೆನ್ಸ್ ಸ್ಟಾರ್ ಅಂತ ಅಂದ್ಬಿಟ್ಟು ಒಂದು ಅವಾರ್ಡ್ನ ಕೊಡ್ತಾ ಇದ್ದಾರೆ. ಖುಷಿಯಾಯಿತು. ಅವನಂತೂ ಎಷ್ಟು ಹ್ಯಾಪಿಯಾಗಿದ್ದಾನೆ ನೋಡಿ, ಫುಲ್ ಹಲ್ ಬಿಟ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು. ಅದನ್ನು ನೋಡಿ ತುಂಬ ಖುಷಿಯಾಯಿತು. ಮತ್ತು ಇನ್ನೊಂದು ಏನಂತ ಅಂದರೆ, ಇವ್ರ ಸ್ಕೂಲಲ್ಲಿ ಟೀಚರ್ಸಿಗೆ ಅಂತ ಅಂದ್ಬಿಟ್ಟು ಒಂದು ಗೌರವ ಸಮರ್ಪಣೆ ಅಂತ ಅಂದ್ಬಿಟ್ಟು ಒಂದು ಪೇರೆಂಟ್ಸಿಂದ ವೈಯಕ್ತಿಕವಾಗಿ ಒಂದು ಸನ್ಮಾನ ಇತ್ತು. ಅಲ್ಲಿ ಆ ಮಗು ಇಂಡಿವಿಜುವಲ್ ಆಗಿ ಅವನು ಟೀಚರ್ಸ್ ಹತ್ರ ಹೋಗ್ಬಿಟ್ಟು ಅವ್ರ ತಂದೆ ಅವನಿಗೆ ಕಾಲ್ ಸಣ್ಣ ಮಾಡ್ಕೊಪ್ಪ ಟೀಚರ್ಸ್ದು ಅಂತ ಹೇಳಿದ್ರು. ಬಟ್ ಇವನು ಅಷ್ಟು ಮಕ್ಕಳು ನಿಂತಿದ್ದಾರೆ ಕೆಳಗಡೆ, ಆ ಮಗು ಆಶೀರ್ವಾದ ತೊಗೊಳ್ತಾ ಇರೋದನ್ನು ನೋಡಿಬಿಟ್ಟು ಇವನು ಕೂಡ ಎದ್ದೋಗ್ಬಿಟ್ಟು ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಟೀಚರ್ಸ್ದು ಆಶೀರ್ವಾದ ತೊಗೊಂಡ. ನಾನು ಮನೆಗೆ ಬಂದಮೇಲೆ ಅಥರ್ವ ಏನು ಮಾಡಿದೆ ನೀನು ಅಂತಂದೆ. ನಾನು ದೀಪಿಕಾ ಮ್ಯಾಮ್ದು ಆಶೀರ್ವಾದ ತೊಗೊಳೋದಕ್ಕೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಅದನ್ನ ನೋಡಿ ಖುಷಿ ಆಯಿತು. ಆ ಬೇರೆ ಮಗು ಆಶೀರ್ವಾದ ತೊಗೋತಾ ಇದ್ದೆ, ನಾನು ತೊಗೋಬೇಕು ಅಂತ ಒಂದು ಸ್ಟೇಜ್ ಮೇಲೆ ಹೋದ್ನಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ಇನ್ನು ನನ್ನ ಮಗನ ಡ್ಯಾನ್ಸ್ ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಖುಷಿಯಾಗಿ ಅವನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನನಗಂತೂ ಮಧ್ಯದಲ್ಲಿ ಹೆಂಗೆ ಅಂದರೆ, ನಮ್ಮ ಅಕ್ಕ ಭಾವ ಎಲ್ಲ ಬಂದಿದ್ದರು. ದೊಡ್ಡಪ್ಪ ಇಲ್ಲಿ ನೋಡಿ ಅಂದ್ಬಿಟ್ಟು ಥಮ್ಸಪ್ ಮಾಡೋದು ನೋಡಿಬಿಟ್ಟು ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ. ಅವನ ಅಟೆನ್ಷನ್ ಎಲ್ಲ ಈ ಕಡೆಗೆ ಇತ್ತು. ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಥಮ್ಸಪ್ ಮಾಡ್ದ, ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಸೌಮ್ಯ ಮಮ್ಮಿ ನೋಡಿ ಅಂತ ಅಂದ್ಕೊಂಡೆಲ್ಲ ಅವ್ನಿಗೆ ಫುಲ್ ಖುಷಿಯಾಗಿದ್ದ. ಫ್ರೆಂಡ್ಸ್, ಸ್ಕೂಲ್ ಅನ್ನೋದು ಏನಕ್ಕೆ ಬೇಕು ಮಕ್ಕಳಿಗೆ ಅಂತಂದರೆ, ಅವನಿಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಅವ್ರು ಟೀಚರ್ಸ್ ಮೇಲೆ ಒಂದು ಎಷ್ಟು ಮಟ್ಟಿಗೆ ಟೀಚರ್ಸ್ನ ನಂಬಿರ್ತಾರೆ ಮಕ್ಕಳು, ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾರೆ. ಮತ್ತು ನೋಡಿ ಅವನು ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂತ ಅಂದರೆ, ನನಗೆ ಅನ್ನಿಸ್ತಾ ಇತ್ತು ಏನು ಬೇರೆ ಮಕ್ಕಳಿಗೆ ಇವನು ಕಂಪೇರ್ ಮಾಡಿದ್ರೆ ಮಾತು ನಿಧಾನ ಆಗಿದ್ದರಿಂದ ಇವನು ಹಿಂದುಳಿದು ಬಿಡ್ತಾನ ಹಾಗೆ ಹೀಗೆ ಅಂತೆಲ್ಲ. ಬಟ್ ಅವ್ನ ಕಾನ್ಫಿಡೆಂಟ್ ಲೆವೆಲ್ ಇರ್ಬೋದು, ಮತ್ತು ಅವ್ನ ಡ್ಯಾನ್ಸಲ್ಲೆಲ್ಲ ಇನ್ವಾಲ್ವ್ ಆಗೋದಿರ್ಬೋದು, ಸ್ಟೇಜ್ ಮೇಲೆ ಹೋದಾಗ ಅವನು ಯಾವ ಥರ ಇರ್ತಾನೆ, ಒಂದು ಸ್ಟೇಜ್ ಬಿಹೇವಿಯರು, ಸ್ಟೇಜ್ ಫಿಯರ್ ಇಲ್ಲದೆ ಇರೋದು ಅಂಥದ್ದಾಗಿರ್ಬೋದು, ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು.
ನಂಗೆ ಖುಷಿ ಆಯಿತು. ಒಟ್ಟಿನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ ಅವ್ನ ಸ್ಕೂಲ್ ವಿಷಯದಲ್ಲಿ. ನನಗೆ ನನ್ನ ಮಗ ನಾನು ಸುಮಾರು ಏನಾಗ್ಬಿಟ್ಟಿದೆ ಅಂದರೆ ಸುಮಾರು ತಿಂಗಳುಗಳಿಂದ ನಾನು ಈ ಮದುವೆ ಅದು ಇದು ಅನ್ನೋ ಬ್ಯುಸಿಲಿ ನಾನು ಅವ್ನ ಸ್ಕೂಲಿಗೆ ಹೋಗಿ ಅವನ ಬಗ್ಗೆ ವಿಚಾರಿಸೋದೇ ಆಗಲಿ ಇನ್ನೊಂದೇ ಆಗಲಿ ಮಾಡೇ ಇಲ್ಲ. ಬಟ್ ನನಗೆ ಇವತ್ತು ಈ ಒಂದು ಯೂನಿಯನ್ ಡೇ ಫಂಕ್ಷನಲ್ಲಿ ನನಗೆ ಇದಾಯಿತು, ಓಕೆ ನನ್ನ ಮಗ ಹೆಂಗಿದ್ದಾನೆ ಸ್ಕೂಲಲ್ಲಿ, ಯಾವ ಥರ ಹೋಗ್ತಾ ಇದೆ ಒಂದು ಜರ್ನಿ ಅಂತ ಅಂದ್ಬಿಟ್ಟು ನನಗೊಂದು ಕ್ಲಾರಿಟಿ ಸಿಕ್ತು. ಮತ್ತು ಅಷ್ಟೇ ಖುಷಿ ಕೂಡ ಆಯಿತು. ಮಕ್ಕಳು ಅಷ್ಟೇ, ಎಲ್ಲ ಮಕ್ಕಳು ಅಷ್ಟೇ ಮುದ್ದಾಗಿ ಕಾಣ್ತಾಯಿದ್ರು ಮತ್ತು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಎಷ್ಟು ಚೆಂದ ಕಾಣ್ತಿದೆ ಅಂದರೆ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅವ್ನ ಡ್ಯಾನ್ಸ್ನ. ಪ್ರತಿ ಪೇರೆಂಟ್ಸ್ಗೂ ಅಷ್ಟೇ ಅಲ್ವಾ, ಮಕ್ಕಳದು ಈ ಥರ ಫಂಕ್ಷನ್ ಇದೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ ಅಂದರೆ ಎಷ್ಟು ನಾವೇ ಎಕ್ಸೈಟ್ ಆಗಿರ್ತೀವಿ, ನನ್ನ ಮಗ ಹೆಂಗೆ ಮಾಡ್ತಾನೆ, ಮಗಳು ಹೆಂಗೆ ಮಾಡ್ತಾಳೆ ಅಂತ. ಅಷ್ಟೇ ಖುಷಿ ನಮಗೂ ಇತ್ತು. ಅಷ್ಟೇ ಸಖತ್ತಾಗಿ ಡ್ಯಾನ್ಸ್ ಮಾಡ್ದೆ. ನನಗಂತೂ ತುಂಬ ಪ್ರೌಡ್ ಫೀಲ್ ಆಯಿತು ಆಯಿತಾ. ನನ್ನ ಮಗನ್ನ ನೋಡಿ ಅವನು ಆ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದ್ದು ಎಲ್ಲ ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟರು. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.